ಕೇಳುಗರೆ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂತಹ ಸ್ವಾಗತ. ಈಗ ನಮ್ಮ ಜೊತೆಗಿದ್ದಾರೆ ಡಾಕ್ಟರ್ ಸರಿತಾ ಟಿ. ಇವರು ಎಸ್ಡಿಎಂ ಆಯುರ್ವೇದ ಕಾಲೇಜು ಆಸ್ಪತ್ರೆ ಮತ್ತು ಸಂಶೋಧನಾ ಕೇಂದ್ರ ಕುದುಪಾಡಿ, ಉಡುಪಿ ಇಲ್ಲಿಯ ರೋಗ ನಿಧಾನ ವಿಭಾಗದಲ್ಲಿ ಸಹಾಯಕ ಪ್ರಾಧ್ಯಾಪಕರಾಗಿದ್ದಾರೆ. ಮೇಡಮ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ ಸರ್. ಇವತ್ತಿನ ವಿಷಯ ಇರುವಂತದ್ದು ವಿಮುಕ್ತಿಯ ದಾರಿ, ವ್ಯಸನ ಮುಕ್ತಿಗೆ ಮೊದಲ ಹೆಜ್ಜೆ ಅಂತ ಹೇಳಿ. ಬಹಳಷ್ಟು ಮಂದಿ ವ್ಯಸನಗಳಲ್ಲಿ ತೊಡಗಿಸಿಕೊಂಡಿರ್ತಾರೆ. ಈ ವ್ಯಸನ ಅಂದ್ರೆ ಏನು, ಇದನ್ನ ಯಾವ ರೀತಿಯಾಗಿ ಚಿಕಿತ್ಸೆ ಇದಕ್ಕೆ ಕೊಡಬೇಕಾಗುತ್ತೆ, ಇದರ ಬಗ್ಗೆ ಇವತ್ತು ನಾವು ತಿಳ್ಕೊಳ್ಳೋಣ. ಡಾಕ್ಟರ್, ಈಗ ಈ ವ್ಯಸನ ಅಂತ ನಾವು ಹೇಳ್ತೇವೆ. ಸೊ ಈ ಆಯುರ್ವೇದದ ಪ್ರಕಾರ ಈ ವ್ಯಸನ ಅಂದ್ರೆ ಏನು? ವ್ಯಸನ ಅಂದರೆ ಶರೀರ ಮತ್ತು ಮನಸ್ಸಿಗೆ ಹಾನಿಕಾರಕ ಪದಾರ್ಥಗಳು, ಅಂದ್ರೆ ಅದು ಧೂಮಪಾನ ಆಗಿರ್ಬೋದು, ಮದ್ಯ ಆಗಿರ್ಬೋದು, ಗಾಂಜಾದಂತಹ ಮಾದಕ ವಸ್ತುಗಳಾಗಿರ್ಬೋದು. ಈಗ ಸ್ಕ್ರೀನಿಂಗ್ ಟೈಮ್ ಎಲ್ಲ ಜಾಸ್ತಿ ಆಗ್ತಿದೆ, ಗೇಮಿಂಗ್ ನಂತಹ ನಶಾವಳಿಯ ಅಭ್ಯಾಸಗಳಿರ್ಬೋದು. ಇದನ್ನೆಲ್ಲ ನಾವು ವ್ಯಸನ ಅಂತ ಹೇಳ್ತೇವೆ. ಸೊ ಇದರ ಅಭ್ಯಾಸಗಳು ಮತ್ತೆ ಇದರ ಮೇಲೆ ಅವಲಂಬಿತವಾಗುವುದು, ಇದನ್ನು ನಾವು ವ್ಯಸನ ಎಂದು ಕರೆಯಲಾಗ್ತದೆ. ಈಗ ಈ ವ್ಯಸನಗಳೇನಿದೆ, ಯಾರ ಮೇಲೆ ಹೆಚ್ಚಿನ ಪರಿಣಾಮವನ್ನು ಬೀರುತ್ತದೆ? ವ್ಯಸನಗಳು ಯೂಶುವಲಿ ಎಲ್ಲ ವಯಸ್ಸಿನ ಜನರ ಮೇಲೆ ಪರಿಣಾಮ ಬೀಳ್ತದೆ. ಆದರೆ ಹೆಚ್ಚಾಗಿ ಇದಕ್ಕೆ ಯುವ ಪೀಳಿಗೆಗಳು, ಪ್ರೌಢಾವಸ್ಥೆಯಲ್ಲಿರುವವರು ಹೆಚ್ಚಾಗಿ ಇದಕ್ಕೆ ಆಕರ್ಷಿತರಾಗ್ತಾರೆ. ಯಾಕಂದರೆ ಅವರಿಗೆ ಅನುಭವ ಸಹ ಇರುವುದಿಲ್ಲ, ಅನುಭವಹೀನರಾಗಿರ್ತಾರೆ ಮತ್ತು ಒಂದು ಒತ್ತಡೆಯಿಂದ ಅಥವಾ ತೀವ್ರತೆಯಿಂದ ಅದಕ್ಕೆ ತ್ವರಿತ ನಿರ್ಧಾರಗಳನ್ನು ತಗೊಂಡುಕೊಂಡು ಇದನ್ನು ಪ್ರಾರಂಭ ಮಾಡಿ ನಂತರ ಅವರು ವ್ಯಸನಕ್ಕೆ ಒಳಗಾಗುವುದುಂಟು. ಈ ವ್ಯಸನಗಳಿಗೆ ಯಾಕೆ ಈ ಒಂದು ಆಕರ್ಷಣೆ ಬರುತ್ತೆ? ಮೊದಲಿಗೆ ಒಂದು ಗೆಳೆಯರ ಸಂಘದೋಷ ಇರ್ಬೋದು. ಯಾಕಂದರೆ ಸ್ಕೂಲಲ್ಲಿ ಅಥವಾ ಹೈಸ್ಕೂಲಲ್ಲಿ, PUCಯಲ್ಲಿ ನಾವು ನೋಡ್ತೇವೆ, ಯಾವುದೋ ಒಂದು ಫ್ರೆಂಡ್ ಸ್ಟಾರ್ಟ್ ಮಾಡಿರ್ತಾರೆ. ಆ ಫ್ರೆಂಡ್ ಸ್ಟಾರ್ಟ್ ಮಾಡಿದಾಗ ಅವರವರ ಫ್ರೆಂಡ್ಸಿಗೆ ಹೇಳೋದುಂಟು, ಇದರಲ್ಲಿ ಕಿಕ್ ಸಿಗ್ತದೆ, ದಮ್ ಸಿಗ್ತದೆ, ಒಮ್ಮೆ ಪ್ರಯತ್ನ ಮಾಡಿ ನೋಡು ಅಂತ. ಆಗ ಅವರು ಕ್ಯೂರಿಯಾಸಿಟಿಗೆ ಸ್ಟಾರ್ಟ್ ಮಾಡಿರ್ತಾರೆ. ಸೊ ಇದು ಸಹ ಆಗಿರ್ಬೋದು. ಅಥವಾ ನಮ್ಮ ಫ್ಯಾಮಿಲಿಯಲ್ಲೇ ಇರ್ತಾರೆ, ಅಪ್ಪ ಸ್ಮೋಕ್ ಮಾಡ್ತಾ ಇರ್ಬೋದು ಅಥವಾ ಕುಡಿತಾ ಇರ್ಬೋದು, ಅಂಕಲ್ಸ್, ಆಂಟಿ ಅಥವಾ ಅಜ್ಜ, ಈ ಥರ ಯಾರಾದರೂ ಒಂದು ವ್ಯಸನಕ್ಕೆ ಒಳಗಾಗಿರ್ಬೋದು. ಅವರನ್ನು ನೋಡಿ ಸಹ ಮಕ್ಕಳು ಕಲಿಯೋದುಂಟು. ಇದು ಮಾತ್ರ ಅಲ್ಲ, ನಾವು ಈಗ ಫಿಲ್ಮ್ ಎಲ್ಲ ನೋಡ್ತೇವೆ, ಅದರಲ್ಲಿ ಹೀರೋಯಿನ್ಸ್ ಸ್ಮೋಕ್ ಮಾಡೋದುಂಟು ಅಥವಾ ಅವರದ್ದು ಯಾರು ಫೇವ್ರೆಟ್ ಹೀರೋ ಕುಡಿಯೋದುಂಟು. ಇದಕ್ಕೋಸ್ಕರ ಸಹ ಸ್ಟಾರ್ಟ್ ಮಾಡಿರ್ಬೋದು. ಸೊ ಒಂದು ಕ್ಯೂರಿಯಾಸಿಟಿಯಿಂದ ಅಥವಾ ಸಂಘದೋಷದಿಂದ ಅಥವಾ ಒಂದು ಮಾಡೆಲ್ ಅವರನ್ನು ನೋಡಿ ನಾವು ಪ್ರೇರೇಪಣೆಯಾಗಿ ಅಥವಾ ನಮಗೆ ಇದರಲ್ಲಿ ಏನೋ ಒಂದು ದಮ್ ಕೊಡ್ತದೆ, ಕಿಕ್ ಕೊಡ್ತದೆ, ಒಮ್ಮೆ ಯೂಸ್ ಮಾಡಿ ನೋಡುವ ಅಂತ ಈ ಥರ ಅವರು ಪ್ರಯತ್ನ ಮಾಡೋದುಂಟು. ಈಗಿನ್ನು ಆರೋಗ್ಯದ ದೃಷ್ಟಿಯಿಂದ ಹೇಳೋದಾದ್ರೆ, ಈ ವ್ಯಸನದಿಂದ ಯಾವ ರೀತಿಯಾಗಿ ಆರೋಗ್ಯದ ಮೇಲೆ ಪರಿಣಾಮ ಬೀರುತ್ತೆ? ಈ ವ್ಯಸನದಲ್ಲಿ ಎಲ್ಲರೂ ಇದನ್ನು ಈಗ ಒಂದು 10 ಜನ ಹುಡುಗರು ಸ್ಟಾರ್ಟ್ ಮಾಡಿದ್ರೆ ಒಟ್ಟಿಗೆ, ಅದರಲ್ಲಿ ಎಲ್ಲರೂ ಇದಕ್ಕೆ ಅಡಿಕ್ಷನ್ಗೆ ಒಳಗಾಗುದಿಲ್ಲ. ಅಂದ್ರೆ ಒಂದು 10 ಜನರಲ್ಲಿ ಒಂದು 8 ಜನ ಒಕೇಶನಲ್ ಯೂಸರ್ಸ್ ಇರ್ತಾರೆ. ಅಂದ್ರೆ ಈಗ ನಾನು ಎಕ್ಸಾಂಪಲ್ ಆಲ್ಕೋಹಾಲ್ ಹೇಳುದಾದ್ರೆ 10 ಜನ ಸ್ಟಾರ್ಟ್ ಮಾಡಿರ್ತಾರೆ, ಒಂದು ಬಿಯರ್ ಇಂದ ಸ್ಟಾರ್ಟ್ ಮಾಡಿರ್ತಾರೆ. ಅದರಲ್ಲಿ ಕೆಲವರು ಅಪರೂಪಕ್ಕೊಮ್ಮೆ, ಅಂದ್ರೆ ಒಂದು ಫಂಕ್ಷನ್ ಇದ್ದಾಗ ಮಾತ್ರ. ಈಗ ಯೂಶುವಲಿ ಇರ್ತದೆ ಮೆಹಂದಿ ಫಂಕ್ಷನ್ ಅಥವಾ ಕ್ರಿಸ್ಮಸ್ ಅಥವಾ ನ್ಯೂ ಇಯರ್, ಈ ತರ ಮಾತ್ರ ಒಕೇಶನಲ್ ಡ್ರಿಂಕರ್ಸ್ ಆಗಿರ್ತಾರೆ. ಅದೇ ಕೆಲವರು ಏನ್ ಮಾಡ್ತಾರೆ, ಇದ್ರದ್ದು ಅಂದ್ರೆ ಫ್ರೀಕ್ವೆನ್ಸಿಯನ್ನು ಜಾಸ್ತಿ ಮಾಡ್ತಾ ಹೋಗ್ತಾರೆ. ಮೊದಲಿಗೆ 6 ತಿಂಗಳಿಗೆ, 1 ವರ್ಷಕ್ಕೆ ಇದ್ದದ್ದು ಮತ್ತೆ 6 ತಿಂಗಳಿಗೊಮ್ಮೆ, ಮತ್ತೆ 3 ತಿಂಗಳಿಗೊಮ್ಮೆ, ಮತ್ತೆ 1 ತಿಂಗಳಿಗೊಮ್ಮೆ, ಮತ್ತೆ ವಾರಕ್ಕೊಮ್ಮೆ. ಇದೇ ಕ್ರಮೇಣವಾಗಿ ಅವರಿಗೆ ಇದ್ರದ್ದು ಆ ಕಿಕ್, ದಮ್ ಅಂತ ಹೇಳ್ತೇವೆ, ಅದು ಸಾಕಾಗೋದಿಲ್ಲ. ಅದಕ್ಕೆ ಅವರು ಡೈಲಿ ಸ್ಟಾರ್ಟ್ ಮಾಡೋದುಂಟು. ಮತ್ತೆ ಆ ಡೈಲಿ ಈಗ 30 ml ಕುಡಿಬಹುದು ಅಥವಾ 60 ml ಕುಡಿಬಹುದು. ಅದು ಅವರಿಗೆ ಮುಂಚಿನ ಕಿಕ್ ಸಿಕ್ಕಿರುವುದಿಲ್ಲ. ಆ ಕಿಕ್ ಸಿಗ್ಲಿಕ್ಕೋಸ್ಕರ ಅವರು ಕ್ವಾಂಟಿಟಿಯನ್ನು ಜಾಸ್ತಿ ಮಾಡೋದುಂಟು. 30 ml ಇದ್ದದ್ದು 60 ml, 60 ml ಇದ್ದದ್ದು 90 ml, ಬಿಯರ್ ಇದ್ದದ್ದು ವೈನ್, ಈ ತರ ಅವರು ಸ್ಟಾರ್ಟ್ ಮಾಡೋದುಂಟು. ಮತ್ತೆ ಅದರಲ್ಲೂ ಸಹ ಜಾಸ್ತಿಯಾಗಿ ನಾವು ಐ ಓಪನರ್ ಹೇಳ್ತೇವೆ, ಅಂದ್ರೆ ಬೆಳಿಗ್ಗೆ ಎದ್ದ ತಕ್ಷಣ ಅವರಿಗೆ ಬೇಕು, ಅದಕ್ಕೆ ಅಷ್ಟೊಂದು ಅವಲಂಬಿತವಾಗಿ ಬಿಡ್ತಾರೆ. ಇದೇ ರೀತಿ ಅದು ಧೂಮಪಾನಕ್ಕೂ ಆಗ್ತದೆ. ಅಪರೂಪಕ್ಕೆ ಇಳಿತಿದ್ದವರು ದಿನ ಇಳಿಲಿಕ್ಕೆ ಹಿಡಿಯುವುದು, ದಿನ ಇಳಿತಿದ್ದವರು ದಿನಕ್ಕೆ 2-3 ಅಥವಾ 4-5, ಮತ್ತೆ ಅದೇ 10, ಮತ್ತೆ 1 ಪ್ಯಾಕೆಟ್, ಈ ತರ ಫ್ರೀಕ್ವೆನ್ಸಿ ಮತ್ತೆ ಕ್ವಾಂಟಿಟಿಯನ್ನು ಜಾಸ್ತಿ ಮಾಡಿ ಅದಕ್ಕೆ ಅವಲಂಬಿತರಾಗ್ತಾರೆ. ಈಗ ಒಬ್ಬ ವ್ಯಕ್ತಿ ವ್ಯಸನಕ್ಕೆ ದಾಸನಾಗಿದ್ದಾನೆ ಅಂತ ಹೇಳಿದಾಗ ಅವನಲ್ಲಿ ಯಾವ ರೀತಿಯಾದಂತಹ ಲಕ್ಷಣಗಳನ್ನು ನಾವು ನೋಡಬಹುದಾಗಿದೆ? ಅವನಿಗೆ ಮೊದಲು ಅವನಿಗೆ ಕಿಕ್, ದಮ್ ಆ ಥರ ಸಿಗ್ತಾ ಹೋಗ್ಬೋದು. ಅದೇ ಯಾವುದೇ ಒಂದು ವ್ಯಸನ, ಅಂದರೆ ಅದು ಧೂಮಪಾನ ಇರಲಿ, ಆಲ್ಕೋಹಾಲ್ ಇರಲಿ, ಗಾಂಜಾ ಇರಲಿ ಅಥವಾ ಯಾವುದೇ ಒಂದು, ಅದು ದೇಹಕ್ಕೆ ದುಷ್ಪರಿಣಾಮವಾಗಿ ಬೀಳ್ತದೆ. ಅದು ನಾವು ನೋಡಿರುವ ಹಾಗೆ ಈಗ ಹೆಚ್ಚುತ್ತಿರುವ, ಈಗ ನಮಗೆ ಲಿವರ್ನ ಸಮಸ್ಯೆಗಳಿರ್ಬೋದು, ಕ್ಯಾನ್ಸರ್ನಂಥ ಕಾಯಿಲೆಗಳಿರ್ಬೋದು, ರೆಸ್ಪಿರೇಟರಿ ಸಮಸ್ಯೆ ಇರ್ಬೋದು, ಅಥವಾ ಹೃದಯಾಘಾತ ಇರ್ಬೋದು, ಅಥವಾ ಈ BP ಕಾಯಿಲೆಗಳು ಅಥವಾ ಸಕ್ಕರೆ ಕಾಯಿಲೆಗಳು, ಇದಕ್ಕೆಲ್ಲದು ಪ್ರೇರಕವಾಗ್ತದೆ. ಇದು ಮಾತ್ರ ಅಲ್ಲ, ಮಾನಸಿಕವಾಗಿ ತುಂಬ ಅವರಿಗೆ ಇರಿಟೇಷನ್ ಆಗೋದು, ನಿದ್ದೆ ಬಾರದಿರುವುದು, ಅಥವಾ ಕ್ರೇವಿಂಗ್ಸ್ ಜಾಸ್ತಿ ಆಗೋದು, ಸಿಟ್ಟು ಮಾಡೋದು, ಭಯ ಆಗೋದು, ಈವನ್ ಡಿಪ್ರೆಷನ್, ಆಂಗ್ಸೈಟಿ, ಆತ್ಮಹತ್ಯೆಗೆ ಸಹ ಅವರು ಒಳಗಾಗ್ಲಿಕ್ಕೆ ಅಷ್ಟೊಂದು ದುಷ್ಪರಿಣಾಮ ಬೀಳುವುದುಂಟು. ಇದು ಮಾತ್ರ ಅಲ್ಲ, ಇದು ದೈಹಿಕವಾಗಿ, ಈವನ್ ಕೌಟುಂಬಿಕವಾಗಿ ಸಹ ಅವರು ತುಂಬ ದುಷ್ಪರಿಣಾಮ ಬೀಳ್ತದೆ. ಅವರ ಫ್ಯಾಮಿಲಿಯಲ್ಲಿ ಇದರಿಂದಾಗಿ ಸಮಸ್ಯೆ ಆಗೋದುಂಟು. ಈಗ ನಾವು ಆಲ್ಕೋಹಾಲ್ ನೋಡೋದಾದ್ರೆ, ಆಲ್ಕೋಹಾಲ್ ತುಂಬ ಯೂಸ್ ಮಾಡ್ತಾ ಹಣದ ಆರ್ಥಿಕ ಸಮಸ್ಯೆಗಳಾಗೋದುಂಟು. ಮನೆಯಲ್ಲಿ ಮಕ್ಕಳಿಗೆ ಶೇಮ್ ಆಗೋದುಂಟು. ಅದು ಮಾತ್ರ ಅಲ್ಲ, ಈ ಪ್ಯಾಸಿವ್ ಸ್ಮೋಕರ್ಸ್ ಇಂದ
ಮಕ್ಕಳಿಗೆ ಸಹ ರೆಸ್ಪಿರೇಟರಿ ಪ್ರಾಬ್ಲಮ್ಸ್ ಆಗ್ಬೋದು, ಅವರಿಗೆ ಏನಾದರೂ ಒಂದು ದೊಡ್ಡ ಕಾಯಿಲೆಗಳು ಬರ್ಬೋದು. ಸೊ ಇದು ಕೌಟುಂಬಿಕವಾಗಿಯೂ, ಶಾರೀರಿಕವಾಗಿಯೂ, ಮಾನಸಿಕವಾಗಿಯೂ ಹಲವಾರು ದುಷ್ಪರಿಣಾಮಗಳಿಗೆ ಇದು ಎಡೆ ಮಾಡಿ ಕೊಡ್ತಾ ಇದೆ. ಈಗ ಒಬ್ಬ ವ್ಯಕ್ತಿ ಅಂದ್ಕೋತಾನೆ ನಾನಿನ್ನು ಈ ವ್ಯಸನದಿಂದ ಮುಕ್ತನಾಗಬೇಕು ಅಂತ ಹೇಳಿ. ಆ ಥರ ಇದ್ದಾಗ ಆತ ಮಾಡಬೇಕಾದ ಮೊದಲ ಕೆಲಸ ಏನು? ವ್ಯಸನದಿಂದ ಅವನು ಮುಕ್ತನಾಗಬೇಕು ಅಂತ ಹೇಳ್ತಾನೆ, ಆ ಇಚ್ಛೆ ಬರ್ತದಲ್ಲ, ಆ ಮೋಟಿವೇಶನ್ ಅನ್ನೇ ಮೊದಲ ಹೆಜ್ಜೆ ಅಂತ ನಾವು ಹೇಳ್ತೇವೆ. ಯಾಕಂದ್ರೆ ಯಾರಿಗೆ ದೃಢ ನಿರ್ಧಾರ ಇರುವುದಿಲ್ವಾ ಅವರು ಇದರಿಂದ ಮುಕ್ತರಾಗಲಿಕ್ಕೆ ಕಷ್ಟ ಸಾಧ್ಯ. ಯಾಕಂದ್ರೆ ಮನೆಯವರು ತಂದು ಹಾಕ್ತಾರೆ, ನಮ್ಮ ಗಂಡ ಇಲ್ಲಿ ತುಂಬಾ ಕುಡಿತಾ ಇದ್ದಾರೆ, ಇವರನ್ನು ಹೇಗಾದ್ರೂ ಮಾಡಿ ಏನಾದ್ರೂ ಒಂದು ಮಾತ್ರೆ ಕೊಟ್ಟು ಬಿಡಿಸಿ ಅಂತ. ನಮ್ಗೆ ಅವ್ರಿಗೆ ಸಾಧ್ಯ ಆಗುದಿಲ್ಲ. ಯಾಕಂತ ಹೇಳಿದ್ರೆ ಮೊದಲು ಆ ಪರ್ಸನ್ ಮೋಟಿವೇಶನ್ ಇರಬೇಕು. ನಾನು ಇದರಿಂದ ಹೊರಗೆ ಬರಬೇಕು, ಏನಾದ್ರೂ ಪ್ರಯತ್ನ ಮಾಡ್ತೇನೆ, ಮೆಡಿಸಿನ್ಸ್ ತಗೊಳ್ತೇನೆ ಅಥವಾ ಔಷಧೋಪಚಾರಗಳನ್ನು ತಗೊಳ್ತೇನೆ, ಮಾರ್ಗದರ್ಶನ ತಗೊಳ್ತೇನೆ, ಏನಾದ್ರೂ ಮಾಡಿ ಇದರಿಂದ ಹೊರಗೆ ಬರಬೇಕು ಅಂತ ದೃಢ ನಿರ್ಧಾರ ಮಾಡುವುದು ಇದಕ್ಕೆ ಮೊದಲ ಹೆಜ್ಜೆ. ಇದಕ್ಕೆ ನೆಕ್ಸ್ಟ್ ವೈದ್ಯರು, ಅದರದ್ದು ಆಪ್ತ ಸಲಹಾಗಾರರು, ಕುಟುಂಬರು, ಸ್ನೇಹಿತರು, ಅವರದ್ದು ಚಿಕಿತ್ಸೆ ಪರಿಹಾರೋಪಾಯಗಳಿಂದ ಅವರು ಖಂಡಿತವಾಗಿಯೂ ಈ ವ್ಯಸನದಿಂದ ಮುಕ್ತರಾಗಲು ಚಾನ್ಸಸ್ ಇರ್ತದೆ. ವ್ಯಸನ ಮುಕ್ತ ಆಗಬೇಕು ಅಂತ ಬಯಸಿದ ನಂತರ ಅವರು ಈ ರೀತಿಯಾದಂತಹ ಕ್ರಮಗಳನ್ನು ತಗೊಂಡ್ರು ಅಂತ ಅಂದುಕೊಂಡಾಗ ಅವರ ದೇಹ ಬಿಡುತ್ತಾ, ಅದಕ್ಕೆ ಅವರ ದೈಹಿಕವಾಗಿ ಅಥವಾ ಮಾನಸಿಕವಾಗಿ ಏನಾದರೂ ಬದಲಾವಣೆಗಳಾಗುತ್ತಾ? ಹೇಗೆ? ಖಂಡಿತವಾಗಿಯೂ ಬದಲಾವಣೆ ಆಗ್ತದೆ. ಅಂದ್ರೆ ತುಂಬಾ ವರ್ಷದಿಂದ ಅವರು ತಗೊಂಡಾಗ ಒಮ್ಮೆಲೆ ಬಿಡು ಅಂತ ಹೇಳಿದ್ರೆ ಅವರಿಗೇನೆ ಕಷ್ಟ ಆಗ್ಬೋದು. ಸೊ ಕಷ್ಟ ಆಗುದಂದ್ರೆ ಹೇಗೆ? ಅವರಿಗೆ ದೈಹದ ಮತ್ತು ಮಾನಸಿಕದ ಬದಲಾವಣೆಗಳು ಆಗ್ಲಿಕ್ಕೆ ಹಿಡಿತದೆ. ಈಗ ನಾವು ನೋಡುದಂದ್ರೆ ಅವರಿಗೆ ಹಸಿವಾಗದಿರುವುದು, ಸಣ್ಣ ಸಣ್ಣ ವಿಚಾರಕ್ಕೂ ಸಿಟ್ಟು ಮಾಡ್ತಾ ಇರೋದು, ಅಥವಾ ಕ್ರೇವಿಂಗ್ಸ್, ಇದು ಕಾಮನ್. ನಾವು ಮುಂಚೆ ಇದು ಬೆಳಿಗ್ಗೆ ಎದ್ದ ತಕ್ಷಣ ಸ್ಮೋಕ್ ಮಾಡಿರ್ತೇವೆ, ಈಗ ಅದು ಇಲ್ಲ, ಅದು ಏನು ನನ್ನಿಂದ ಕಳೆದು ಹೋಯ್ತು, ಆ ಥರದ್ದೊಂದು ಅನುಭವ ಆಗುವಂಥದ್ದು, ಅಥವಾ ವಾಂತಿ ಆಗುವಂಥದ್ದು, ಇರಿಟೇಷನ್ ಆಗುವಂಥದ್ದು, ಬೇಗ ಸಿಟ್ಟು ಬರೋದು, ಅಥವಾ ಆಫೀಸಿಗೆ ಹೋಗ್ಲಿಕ್ಕೆ ಮನಸ್ಸಾಗದಿರುವುದು, ಕೆಲಸ ಮಾಡಲಿಕ್ಕೆ ಮನಸ್ಸಾಗದಿರುವುದು, ಕಾನ್ಸಂಟ್ರೇಷನ್ ಇಲ್ಲದಿರುವುದು, ಸಿಡಿಮಿಡಿಗೊಳ್ಳುವುದು, ಭಯ, ಆತಂಕ, ಡಿಪ್ರೆಷನ್ ಅಂತಹ ಖಿನ್ನತೆ ಭಾವ, ಹೆದರಿಕೆ ಆಗೋದು, ಈ ಥರದ್ದೆಲ್ಲ, ಕೈ ನಡುಗುವುದು, ಈ ಥರದ್ದೆಲ್ಲ ಒಂದು ಸಣ್ಣ ಪುಟ್ಟ ಒಂದು ಲಕ್ಷಣಗಳು ಕಾಣಿಸ್ಕೊಳ್ಬಹುದು, ಅಥವಾ ದೊಡ್ಡ ಲಕ್ಷಣಗಳು ಕಾಣ್ಕೊಳ್ಬಹುದು. ಯಾಕಂದ್ರೆ ಅದನ್ನು ನಾವು ಕಾಂಪ್ಲಿಕೇಟೆಡ್ ಮತ್ತು ಅನ್ಕಾಂಪ್ಲಿಕೇಟೆಡ್ ವಿಡ್ರಾವಲ್ ಅಂತ ಹೇಳ್ತೇವೆ. ಈಗ ಅನ್ಕಾಂಪ್ಲಿಕೇಟೆಡ್ ವಿಡ್ರಾವಲ್ ಅಲ್ಲಿ ಸಣ್ಣ ಸಣ್ಣದು ವಿಡ್ರಾವಲ್ ಸಿಂಪ್ಟಮ್ಸ್ ಆ ಥರ ಕಾಣುವಂಥದ್ದು. ಕಾಂಪ್ಲಿಕೇಟೆಡ್ ವಿಡ್ರಾವಲ್ ಅಲ್ಲಿ ಅವರಿಗೆ ಸೀಸರ್ಸ್ ಬರ್ಬೋದು, ಎಪಿಲೆಪ್ಸಿ ಅಂದ್ರೆ ನಾವು ಫಿಟ್ಸ್ ಅಂತ ಕೇಳ್ತೇವೆ, ಫಿಟ್ಸ್ ಬರುವಂಥದ್ದು, ಅಥವಾ ಹ್ಯಾಲುಸಿನೇಷನ್ಸ್ ಅಂತ ಹೇಳ್ತೇವೆ. ಹ್ಯಾಲುಸಿನೇಷನ್ಸ್ ಅಂದ್ರೆ ಯಾರು ಕಿವಿಯಲ್ಲಿ ಮಾತಾಡಿದ ಹಾಗೆ ಆಗೋದು, ಅಥವಾ ಎದುರಿಗೆ ಯಾರು ಬಂದಾಗೆ ಆಗೋದು, ಈ ತರ ಹ್ಯಾಲುಸಿನೇಷನ್ಸ್ ಅಥವಾ ಡಿಲ್ಯೂಷನ್ಸ್ ಅಥವಾ ಡಿಲಿರಿಯಸ್ ಸ್ಟೇಜ್ ಅಂತ ಹೇಳ್ತೇವೆ. ಡಿಲಿರಿಯಸ್ ಅಂದ್ರೆ ನಾನು ಎಲ್ಲಿದ್ದೇನೆ, ಯಾರು, ಈ ತರ ಗೊತ್ತಾಗದಿರುವುದು, ರೆಸ್ಟ್ಲೆಸ್ನೆಸ್ ಇರೋದು, ಡಿಸ್ಓರಿಯೆಂಟೆಡ್ ಟು ಟೈಮ್ ಪ್ಲೇಸ್ ಪರ್ಸನ್, ಇದು ಹಗಲ ರಾತ್ರಿಯ, ಇದು ನನ್ನ ಹೆಂಡತಿಯ, ಮಕ್ಕಳ, ತನ್ನ ಹೆಸರೇನು, ಇದೆಲ್ಲ ಗೊತ್ತೇ ಇರೋದಿಲ್ಲ. ಇದು ಡಿಲಿರಿಯಸ್ ಸ್ಟೇಜ್ ಅಲ್ಲಿ ಕಾಮನ್ ಆಗಿ ನೋಡ್ತೇವೆ, ರೆಸ್ಟ್ಲೆಸ್ನೆಸ್. ಈ ತರ ಕಾಂಪ್ಲಿಕೇಟೆಡ್ ವಿಡ್ರಾವಲ್ ಇದ್ದಾಗ ಅವರಿಗೆ ಅಡ್ಮಿಷನ್ ಅಗತ್ಯ ಇರ್ತದೆ ಫಾರ್ ಫ್ಯೂ ಡೇಸ್. ಬಟ್ ಅನ್ಕಾಂಪ್ಲಿಕೇಟೆಡ್ ವಿಡ್ರಾವಲ್ ಇದ್ದಾಗ ನಾವು ಔಷಧೋಪಚಾರಗಳಿಂದ ಮತ್ತೆ ಸೂಕ್ತ ಮಾರ್ಗದರ್ಶನ, ಆಪ್ತ ಸಲಹೆಯಿಂದ ಅವರನ್ನು ಮುಕ್ತರಾಗಿಸಲು, ವ್ಯಸನದಿಂದ ಮುಕ್ತರಾಗಿಸಲು ಚಾನ್ಸಸ್ ಇರ್ತದೆ. ಒಳರೋಗಿಯಾಗಿ ನಾವು ಚಿಕಿತ್ಸೆ ಅಂದ್ರೆ ಯಾರಿಗೆ ಕಾಂಪ್ಲಿಕೇಟೆಡ್ ವಿಡ್ರಾವಲ್ಸ್ ಇರ್ತದೆ ಅವರಿಗೆ ಸ್ವಲ್ಪ ದಿವಸ ರಿಹೈಡ್ರೇಷನ್ ಅಥವಾ ಸ್ವಲ್ಪ ಸೆಡೇಷನ್ ಇದ್ದ ಅಗತ್ಯ ಇರ್ತದೆ. ಅದು ಮಾತ್ರ ಅಲ್ಲ, ಸ್ವಲ್ಪ ರಿಲ್ಯಾಕ್ಸೇಷನ್ ಮೆಥಡ್ಸ್ ಬೇಕಾಗಿರ್ತದೆ. ಅವರಿಗೆ ನಾವು ಶಿರೋದಾರ, ಶಿರೋಪಿಚ್ಚು ಮತ್ತು ಶಿರೋಲೇಪದಂತಹ ಟ್ರೀಟ್ಮೆಂಟ್ಗಳನ್ನು ಅಥವಾ ಸರ್ವಾಂಗಾಭ್ಯಂಗ ಅಥವಾ ಶಿರೋಅಭ್ಯಂಗವನ್ನು ಮಾಡಿ ಅವರನ್ನು ರಿಲ್ಯಾಕ್ಸೇಷನ್ ಮಾಡುವಂಥದ್ದು ಅಗತ್ಯ ಇರ್ತದೆ. ರಿಲ್ಯಾಕ್ಸೇಷನ್ ಮೆಥಡ್ಸ್ ಆದ ಧ್ಯಾನ ಮಾಡೋದು, ಮೆಡಿಟೇಷನ್ ಅಂತ ಹೇಳ್ತೇವೆ, ಅಥವಾ ಯೋಗ, ಪ್ರಾಣಾಯಾಮಗಳಿಂದ ಅವರ ದೈಹಿಕ ಮತ್ತು ಮಾನಸಿಕದಲ್ಲಿ ಏನೆಲ್ಲ ಚೇಂಜಸ್ ಆಗ್ತದೆ ಅದನ್ನು ನಾರ್ಮಲ್ಸಿಗೆ ತರುವುದು ಅಗತ್ಯವಾಗಿರ್ತದೆ. ಇದರ ಜೊತೆ ಆಪ್ತ ಸಲಹೆಯ ಪಾತ್ರ ತುಂಬಾ ಅಗತ್ಯವಾಗಿರ್ತದೆ. ಯಾಕಂದ್ರೆ ನಾವು ಇಲ್ಲಿ ಅವರೊಂದು 10-14 ದಿವಸ ಟ್ರೀಟ್ಮೆಂಟ್ ತಗೊಂಡು ಹೋಗಿರ್ತಾರೆ, ಬಟ್ ಅವರು ವಾಪಸ್ ಹೋಗುದು ಅದೇ ಸೋಷಲಿಗೆ, ಅದೇ ಸೊಸೈಟಿಗೆ, ಅದೇ ಕುಟುಂಬಕ್ಕೆ. ಸೊ ಆವಾಗ ಅವರು ಹೇಗೆ ಅವರನ್ನು ಈ ಥರ ಆಲ್ಕೋಹಾಲಿಂದ ಅಥವಾ ಸ್ಮೋಕಿಂಗಿಂದ ಅಥವಾ ಗಾಂಜಾದಿಂದ ದೂರ ಇರಬೇಕಂತ ನಾವು ಅದು ಕೌನ್ಸಿಲಿಂಗ್ ಸೆಷನಲ್ಲಿ ಅವರಿಗೆ ಚೆನ್ನಾಗಿ ತಿಳಿಸ್ಕೊಡ್ತೇವೆ. ಸೊ ಈ ಕೌನ್ಸಿಲಿಂಗ್ ಸೆಷನಲ್ಲಿ ಇಂಡಿವಿಜುವಲ್ ಕೌನ್ಸಿಲ್ ಮತ್ತು ಗ್ರೂಪ್ ಕೌನ್ಸಿಲ್ ಮತ್ತು ಫ್ಯಾಮಿಲಿ ಕೌನ್ಸಿಲನ್ನು ಮಾಡ್ತೇವೆ. ಸೊ ಇಂಡಿವಿಜುವಲ್ ಕೌನ್ಸಿಲಲ್ಲಿ ಈ ಥರ ಅವರಿಗೆ ಈಗ ಮೆಹಂದಿ ಫಂಕ್ಷನ್ಗೆ ಹೋಗ್ತಾರೆ, ಅಲ್ಲಿ ಅವರು ಆಲ್ಕೋಹಾಲ್ ಕುಡಿಲಿಕ್ಕೆ ಇಲ್ಲ. ಸೊ ಬಟ್ ಅವರಿಗೆ ಆವಾಗ ಕ್ರೇವಿಂಗ್ ಬರ್ತದೆ, ಆಗ ನಾವು ಹೇಗೆ ಅದರಿಂದ ದೂರ ಇರುವಂಥದ್ದು ಅಂತ ಹೇಳ್ಕೊಡ್ತೇವೆ. ಮತ್ತು ಈ ಥರ ಅವರಿಗೆ ಸ್ಟೇಜ್ ಮೇಲೆ ಹೋಗ್ಲಿಕ್ಕೆ ಇರ್ತದೆ, ಆಗ ತಳಮಳ ಆಗ್ತದೆ, ಆಗ ಸ್ಮೋಕ್ ಮಾಡಲಿಕ್ಕೆ ಅಥವಾ ಆಲ್ಕೋಹಾಲಿಗೆ ಅಥವಾ ಬೇರೆ ಯಾವುದೋ ಮಾದಕ ದ್ರವ್ಯ ತಗೊಳ್ಳಿಕ್ಕೆ ಅವರಿಗೆ ಪ್ರೇರೇಪಣೆ ಕೊಡ್ಬೋದು. ಆವಾಗ ನಾವು ಹೇಗೆ ಅದನ್ನು ದೂರ ಇರಬೇಕು, ಈ ಥರ ನಾವು ಅವರಿಗೆ ಮಾರ್ಗದರ್ಶನ ಕೊಡ್ತೇವೆ. ಈಗ ನೀವು ಒಂದು ಬರೀ ಅವರಿಗೆ ಹೇಳಿಕೊಟ್ಟಿರ್ತೀರಾ, ಅದರ ನಂತರ ಅವರು ವಾಪಸ್ ಸಮಾಜಕ್ಕೆ ಹೋಗ್ತಾರೆ. ಆದರೆ ನೀವು ಹೇಳಿದ್ದನ್ನು ಅವರು ಖಂಡಿತವಾಗಿ ಪಾಲಿಸ್ತಾರೇನ, ಅಥವಾ ಅವರಿಗೆ ಅದಕ್ಕೆ ಬೇರೆ ಏನಾದರೂ ಎಕ್ಸ್ಟರ್ನಲ್ ಸಪೋರ್ಟ್ ಬೇಕಾಗ್ತದ, ಕುಟುಂಬದ್ದಾಗಿರ್ಬೋದು, ಫ್ರೆಂಡ್ಸ್ ಇದ್ದಾಗಿರ್ಬೋದು, ಹೇಗೆ?
ಸೊ ನಾವು ಇದನ್ನು ಹೇಗೆ ಹೇಳ್ತೇವೆ ಅಂದರೆ, ಅವರು ಮೋಟಿವೇಶನ್ ಇದ್ದು ಬಂದಿರ್ತಾರೆ, ಬಟ್ ಅವರಿಗೆ ಬಿಡಬೇಕಂತ ಇರ್ತದೆ. ಅವರದ್ದು ಫ್ಯಾಮಿಲಿ ಸಹ ಸಪೋರ್ಟ್ ಬೇಕು, ಅವರ ಫ್ರೆಂಡ್ಸ್ ಸಪೋರ್ಟ್ ಬೇಕು, ಅವರದ್ದು ಸಹ ಸಪೋರ್ಟ್ ಬೇಕು. ಸೊ ಅವರು ಸ್ವಲ್ಪ ಟೈಮ್ ಕಂಪ್ಲೀಟ್ ಆಗಿ ಬಿಡ್ತಾರೆ, ಕೆಲವರು 1 ತಿಂಗಳು, 2 ತಿಂಗಳು, 3 ತಿಂಗಳು. ಬಟ್ ಯಾವುದೇ ಒಂದು ಸಿಚುವೇಶನ್ ಬಂದಾಗ ಅವ್ರು ಪುನಃ ಇದಕ್ಕೆ ಒಳಗಾಗುವ ಚಾನ್ಸಸ್ ಇರ್ತದೆ. ಇದಕ್ಕೆ ನಾವು ರಿಲ್ಯಾಕ್ಸ್ ಅಂತ ಹೇಳ್ತೇವೆ. ಸೊ ಯಾವಾಗ ಇದು ಹೆಲ್ಪ್ ಆಗ್ತದೆ ಅಂತ ಹೇಳಿದರೆ, ಒಂದು ಕಂಟಿನ್ಯೂಸ್ ಆಗಿ ಅವ್ರು ಫಾಲೋ ಅಪ್ ಇದ್ದಾಗ. ಸೊ ಇದಕ್ಕೆ ಅವರದ್ದು ಕುಟುಂಬದ್ದು ಮತ್ತು ಸ್ನೇಹಿತರ ಸಹಾಯ ತುಂಬ ಅಗತ್ಯ ಇರ್ತದೆ. ಇದಕ್ಕೆ ನಾವು ಫ್ಯಾಮಿಲಿ ಕೌನ್ಸಿಲಿಂಗ್ ಅಂತ ಹೇಳ್ತೇವೆ. ಮತ್ತು ಇನ್ನೊಂದು ಗ್ರೂಪ್ ಕೌನ್ಸಿಲಿಂಗ್. ಫ್ಯಾಮಿಲಿ ಕೌನ್ಸಿಲಿಂಗಲ್ಲಿ ಏನು ಮಾಡ್ತೇವೆ ಅಂದರೆ, ಮುಂಚೆ ಅವರಿಗೆ ಆಲ್ಕೋಹಾಲ್ ಕುಡಿದು ಬಂದಾಗ ಮನೇಲಿ ಹೀಗೆ ಬೈತಿರ್ತಾರೆ, ನೀನು ಯಾವುದಕ್ಕೂ ಪ್ರಯೋಜನ ಇಲ್ಲ, ಹಣ ಎಲ್ಲ ವೇಸ್ಟ್ ಆಯಿತು, ಮಗಳಿಗೆ ಹೀಗೆ ಪ್ರಾಬ್ಲಮ್ ಆಯ್ತು ಅಂತ ಅದೇ ಅವರು ತುಂಬ ಸಲ ಹೇಳ್ತಾ ಇರ್ತಾರೆ. ಅದೇ ರೀತಿ ಈಗ ಸಹ ಬಿಹೇವ್ ಮಾಡಿದರೆ ಅವರಿಗೆ ಅದು ಪುನಃ ಮಾನಸಿಕವಾಗಿ ಹಿಂಸೆ ಆಗ್ತದೆ. ಸೊ ಈ ಥರ ಸಿಚುವೇಶನ್ ಬಂದಾಗ ಮನೆಯವರ ಪಾತ್ರ ಏನು, ಇವರು ಮುಕ್ತರಾಗಲು ಬಯಸಿದಾಗ ಮನೆಯವರಿಗೆ ನಾವು ಕೌನ್ಸಿಲಿಂಗ್ ಮಾಡಬೇಕಾಗ್ತದೆ. ನೋಡಿ, ಈಗ ಹಾಗೆ ಅಲ್ಲ, ಮುಂಚಿನದ್ದು ಮರ್ತು ಬಿಟ್ಟು ಈಗ ಅವರು ಹೊಸ ಹೆಜ್ಜೆ ಇಡ್ತಾ ಇದ್ದಾರೆ. ಆಗ ಅವರಿಗೆ ನೀವು ಸಹಾಯಕರಾಗಿರಬೇಕು. ಅವರಿಗೆ ಅದು ಕುಡಿಯೋದ ಹಾಗೆ ನೀವು ಪ್ರೇರೇಪಿಸಬೇಕು. ಅಥವಾ ಏನೋ ಒಂದು ದೈಹಿಕ ಮಾನಸಿಕವಾಗಿ ಏನೋ ಕುಗ್ಗಿದ್ರು ಅಥವಾ ಚೇಂಜಸ್ ಆಯಿತು, ಆವಾಗ ಅವರನ್ನು ಆಸ್ಪತ್ರೆಗೆ ಕರೆತರುವಂಥದ್ದು, ವೈದ್ಯರ ಮುಖಾಂತರ ಅವರಿಗೆ ಮಾರ್ಗದರ್ಶನ ನೀಡುವಂಥದ್ದು. ಸೊ ಇದು ಮಾತ್ರ ಅಲ್ಲ, ನಾನು ಗ್ರೂಪ್ ಕೌನ್ಸಿಲಿಂಗ್ ಅಂತ ಹೇಳಿದೆ. ಡಾಕ್ಟರ್, ಇನ್ನು ಕಡೆಯದಾಗಿ ನಮ್ಮ ಕೇಳುಗರಿಗೆ ಈ ವ್ಯಸನದ ಕುರಿತು, ವ್ಯಸನದಿಂದ ಮುಕ್ತರಾಗಲಿಕ್ಕೆ ಅವ್ರು ಏನು ಮಾಡಬಹುದು, ಇದರ ಬಗ್ಗೆ ಒಂದು ಸಂದೇಶ ನೀಡೋದಾದ್ರೆ ಏನು ಹೇಳ್ತೀರಾ? ವ್ಯಸನ ಒಂದು ಶಾಪವಲ್ಲ. ಇದು ಯಾಕೆ ಅಂತ ನಾವು ಹೇಳ್ತೇವೆ ಅಂದರೆ, 10 ಜನ ಸ್ಟಾರ್ಟ್ ಮಾಡಿದಾಗ 1-2 ಜನ ಮಾತ್ರ ಈ ವ್ಯಸನದತ್ತ ಒಳಗಾಗಿರ್ತಾರೆ. ಅದು ಯಾಕೆ ಅವರು ಒಳಗಾಗಿರ್ತಾರೆ ಅಂದರೆ, ಅವರ ಮೆದುಳಿನಲ್ಲಿ ರಾಸಾಯನಿಕವಾಗಿ ಚೇಂಜಸ್ ಆಗಿ ಈ ವ್ಯಸನದತ್ತ ಒಳಗಾಗಿರ್ತಾರೆ. ಅವರು ತುಂಬ ಒಳ್ಳೆಯವರೇ. ಈ ವ್ಯಸನ ಇಲ್ಲದಿದ್ದರೆ ಅವರು ನಾರ್ಮಲ್ ಮನುಷ್ಯರಾಗಿರ್ತಾರೆ. ಈ ವ್ಯಸನ ಇದ್ದಾಗ ಮಾತ್ರ ರಾಕ್ಷಸ ಪ್ರವೃತ್ತಿ ಆಗಿರ್ತಾರೆ. ಸೊ ಅವರಿಗೆ ಮೊದಲು ಅವರು ಡಿಸೈಡ್ ಮಾಡ್ಕೊಳ್ಬೇಕು, ಮೋಟಿವೇಶನ್ ಬರಬೇಕು, ನಾನು ಇದರಿಂದ ಹೊರಗೆ ಬರ್ತೇನೆ ಅಂತ ನಿರ್ಧಾರ ಮಾಡಿದಾಗ ಅದಕ್ಕೆ ತಕ್ಕ ಅವರದ್ದು ಕುಟುಂಬ, ಸ್ನೇಹಿತರು ಮತ್ತು ನಮ್ಮ ಮನೋವೈದ್ಯರು ಅಥವಾ ಫಿಸಿಷಿಯನ್ಸ್ ಆಗಲಿ, ವೈದ್ಯರುಗಳಾಗಲಿ, ಆಸ್ಪತ್ರೆಯಿಂದ ನಮ್ಗೆ ಖಂಡಿತವಾಗಿಯೂ ಹೆಲ್ಪ್ ಸಿಗ್ತದೆ. ಆಸ್ಪತ್ರೆಯಲ್ಲಿ ಎಲ್ಲ ಸೌಕರ್ಯಗಳಿರ್ತದೆ, ಒಳರೋಗಿ, ಹೊರ ರೋಗಿ, ಮತ್ತು ಔಷಧೋಪಚಾರಗಳು ಎಲ್ಲ, ರಿಲ್ಯಾಕ್ಸೇಷನ್ ಟೆಕ್ನಿಕ್ಸ್, ಯೋಗ, ಪ್ರಾಣಾಯಾಮ, ಧ್ಯಾನ, ಇದೆಲ್ಲ ಮೆಥಡ್ಗಳಿಂದ ಮಾಡಿಕೊಂಡು ಅವ್ರು ಕರೆಕ್ಟಾಗಿ ರೆಗ್ಯುಲರ್ ಆಗಿ ಫಾಲೋಅಪ್ಪಲ್ಲಿ ಬದುಕೊಂಡು ಅವರು ವ್ಯಸನ ಮುಕ್ತರಾಗ್ಬೋದು. ಅರಿತುಕೊಂಡು ಅದಕ್ಕೆ ಸಹಾಯಕ ಒದಗಿಸಿ ಈ ವಿಮುಕ್ತಿಯ ದಾರಿಯಲ್ಲಿ ಮೊದಲ ಹೆಜ್ಜೆ ಇಡಬೇಕಂತ ಹೇಳ್ತಾ ನನ್ನ ಈ ಮಾಹಿತಿಯನ್ನು ನಿಲ್ಲಿಸ್ತಾ ಇದ್ದೇನೆ. ಧನ್ಯವಾದಗಳು.